ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರೇಯಸ್ ವಿತ್ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವು ಜವಾಳಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿಂದ ನಾವು ಫಸ್ಟ್ PUC ಫಸ್ಟ್ ಚಾಪ್ಟರ್ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಈಸ್ 17 ಮಾರ್ಕ್ಸ್. ದ ಟೋಟಲ್ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಈಸ್ 17 ಮಾರ್ಕ್ಸ್. 17 ಮಾರ್ಕ್ಸ್ ಯಾವ ತರ ಡಿವೈಡ್ ಆಗ್ತಾವ ಅಂದ್ರೆ 2 ಮಾರ್ಕ್ಸ್ MCQ, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ and 5 marks 2 questions. The total weightage of this chapter is 17 marks. Okay, then so in this chapter we are going to discuss about different types of topics. ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಪಿಕ್ಸ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಅವು ಯಾವ್ಯಾವಪ್ಪ ಅಂದ್ರೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್, ಎವಲ್ಯೂಷನ್ಸ್ ಆಫ್ ಕಂಪ್ಯೂಟರ್, ಇಟ್ ಮೀನ್ಸ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ಮೆಮೊರಿ, ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮೊರಿ ಅಂಡ್ CPU, ಮೈಕ್ರೋ ಪ್ರೊಸೆಸರ್, ಡೇಟಾ ಅಂಡ್ ಇನ್ಫಾರ್ಮೇಶನ್, ಸಾಫ್ಟ್ವೇರ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್. ಈ ಎಲ್ಲ ಟಾಪಿಕ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ಕೋತಾ ಹೋಗ್ತಾ ಇದೀವಿ. ಸೊ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇಲ್ಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಫಸ್ಟ್ ಒನ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡೋಣ. ಸೊ ವಾಟ್ ಯು ಮೀನ್ ಬೈ ಕಂಪ್ಯೂಟರ್? ನೀವು ಆಲ್ರೆಡಿ ಕಂಪ್ಯೂಟರ್ ಅನ್ನ ನೋಡಿರ್ತೀರಿ. ಮಾನಿಟರ್ ಇರುತ್ತೆ, CPU ಇರುತ್ತೆ, ಮೌಸ್ ಇರುತ್ತೆ, ಕೀಬೋರ್ಡ್ ಅಂತ ಇರುತ್ತೆ ಇದು. ಓಕೆ, ಬಟ್ ವಾಟ್ ಡು ಯು ಮೀನ್ ಬೈ ಕಂಪ್ಯೂಟರ್? ಕಂಪ್ಯೂಟರ್ ಅಂದ್ರೆ ಏನು? ಸೊ ಈ ಕಂಪ್ಯೂಟರ್ ಇಸ್ ಆನ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಮಷೀನ್ ವಿಚ್ accept raw data from the user, process the data in the processing unit and processed data through the output device. Finally, it stores the data in the storage unit for future use is called computer. Means a computer is an advanced electronic device or advanced electronic machine. ಯಾಕೆ ಈ ಡಿವೈಸ್ ಅನ್ನ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಅಂತ ಕರೆದ್ರಂದ್ರೆ ಇಟ್ ಕ್ಯಾನ್ ವರ್ಕ್ ಫಾಸ್ಟರ್ ದೆನ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ಇವಾಗ ಕಂಪ್ಯೂಟರ್ ಯಾವ ತರ ವರ್ಕ್ ಮಾಡ್ತಾ ಇದೆ ಅಂದ್ರೆ ಮನುಷ್ಯರ್ಗಿಂತ ಮುಂದೆ ಹೋಗಿದೆ. ಇಟ್ ವರ್ಕ್ ಫಾಸ್ಟರ್ ದೆನ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ನಮ್ಗಿಂತ ಫಾಸ್ಟ್ ಆಗಿ ಇವಾಗ ವರ್ಕ್ ಮಾಡೋದು ಯಾವ್ದಪ್ಪ ಅಂದ್ರೆ ಅದು ಕಂಪ್ಯೂಟರ್. ದೆನ್ ವಿಚ್ ಎಕ್ಸೆಪ್ಟ್ ರಾ ಡೇಟಾ ಫ್ರಮ್ ದ ಯೂಸರ್. ಇವಾಗ ಕಂಪ್ಯೂಟರ್ ವರ್ಕ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಅದಕ್ಕೆ ರಾ ಡೇಟಾ ಕೊಡ್ಲೇಬೇಕು. ರಾ ಡೇಟಾ ಕೊಟ್ಟಿದ್ದು ಇಟ್ ಪ್ರೊಸೆಸ್ ದ ಡೇಟಾ ಇನ್ ದ ಪ್ರೊಸೆಸಿಂಗ್ ಯೂನಿಟ್. ಆ ಡೇಟಾನ ಏನ್ ಮಾಡ್ತದೆ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಪ್ರೊಸೆಸ್ ಮಾಡುತ್ತೆ. ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಆ ಡೇಟಾನ ಪ್ರೊಸೆಸ್ ಮಾಡಿದೆ. ದೆನ್ ಪ್ರೊಸೆಸ್ಡ್ ಡೇಟಾ ಥ್ರೂ ದ ಔಟ್ಪುಟ್ ಡಿವೈಸ್. ಅಂದ್ರೆ ಮಾನಿಟರ್ ಮೇಲ್ಗಡೆ ನಿಮ್ಗೆ ಔಟ್ಪುಟ್ ಅನ್ನ ಡಿವೈಸ್ ಔಟ್ಪುಟ್ ಅನ್ನ ಡಿಸ್ಪ್ಲೇ ಮಾಡೋದು ಯಾವ್ದಪ್ಪ ಅಂದ್ರೆ ಅದು ಔಟ್ಪುಟ್ ಡಿವೈಸ್. ಓಕೆ, ಆ ಪ್ರೊಸೆಸರ್ ಏನ್ ಮಾಡುತ್ತೆ ಆ ಡೇಟಾನ ಇನ್ಫಾರ್ಮೇಶನ್ ಅನ್ನಾಗಿ ಕನ್ವರ್ಟ್ ಮಾಡಿರುತ್ತೆ. ಅಂದ್ರೆ ಡೇಟಾ ಇದ್ದು ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡಿ ಪ್ರೊಸೆಸ್ ಮಾಡಿ ನಿಮ್ಗೆ ಔಟ್ಪುಟ್ ಅನ್ನ ಜನರೇಟ್ ಮಾಡುತ್ತೆ. ದೆನ್ ಫೈನಲಿ ಇಟ್ ಸ್ಟೋರ್ಸ್ ದ ಡೇಟಾ ಇನ್ ದ ಸ್ಟೋರೇಜ್ ಯೂನಿಟ್ ಫಾರ್ ಫ್ಯೂಚರ್ ಯೂಸ್ ಪರ್ಪಸ್. ಆ ಡೇಟಾನ ನೀವು ಸ್ಟೋರೇಜ್ ಯೂನಿಟ್ ಅಲ್ಲಿ ಸ್ಟೋರ್ ಮಾಡಿಟ್ರೆ ಅದನ್ನ ಫ್ಯೂಚರ್ ಆಗಿ ನೀವು ಅದ್ರ ಡೇಟಾನ ಏನ್ ಮಾಡಬಹುದು ಇಲ್ಲಿ ಯೂಸ್ ಮಾಡಬಹುದು. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಕಂಪ್ಯೂಟರ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಎ ಕಂಪ್ಯೂಟರ್ is an advanced electronic machine which accept raw data from the user, process the data in the processing unit and processed data through the output device. Finally, it stores the data in the storage unit for future use is called computer. It is a very easiest definition. Okay, then next topic ಯಾವ್ದಪ್ಪ ಅಂದ್ರೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ನೋಡಿ, ಸೊ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಯಾವ ತರ ಇದೆ ನೋಡಿ. ದ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ 4 ಮೇಜರ್ ಯೂನಿಟ್ಸ್. ಇದರಲ್ಲಿ ಎಷ್ಟು ಮೇಜರ್ ಯೂನಿಟ್ ಇದೆ? 4 ಮೇಜರ್ ಯೂನಿಟ್ ಇದೆ. ಯಾವ್ದಂದ್ರೆ ಇನ್ಪುಟ್ ಯೂನಿಟ್, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೆಮೊರಿ ಯೂನಿಟ್ ಮತ್ತೆ ಔಟ್ಪುಟ್ ಯೂನಿಟ್. ಇವಾಗ ನೀವು ಆಲ್ರೆಡಿ ಕಂಪ್ಯೂಟರ್ ನ ನೋಡಿದ್ರೆ ಕೀಬೋರ್ಡ್ ಅಂಡ್ ಮೌಸ್ ಅವೆರಡು ಇನ್ಪುಟ್ ಯೂನಿಟ್ಸ್ ಅಂತ. ದೆನ್ ಮಾನಿಟರ್ ಅದು ಔಟ್ಪುಟ್ ಯೂನಿಟ್, CPU ಅದು ಸೆಂಟ್ರಲ್ ಪ್ರೊಸೆಸಿಂಗ್ ಅದ್ರಿಗೆ ಒಂದು ಯಾವುದು ಪ್ರೊಸೆಸರ್ ಇದೆ, ಮದರ್ ಬೋರ್ಡ್ ಮೇಲ್ಗಡೆ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ CPU. ಅಲ್ಲಿ ಇನ್ನೊಂದು ಯೂನಿಟ್ ಇದೆ, ಆ ಯೂನಿಟ್ ಏನಂತ ಕರಿತೀವಿ ಅಂದ್ರೆ ನಾವು ಮೆಮೊರಿ ಯೂನಿಟ್ ಅಂತ ಕರಿತೀವಿ. ಆ CPU ಗೆ ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ವಾಟ್ CPU ಕ್ಯಾಬಿನೆಟ್. ಅದು ಒಂದು ಬಾಕ್ಸ್, ಅದು ಅದರಲ್ಲಿ ಇರ್ತಕ್ಕಂಥದ್ದು CPU. ಓಕೆನಾ? ದೆನ್ ಇಟ್ ಕನ್ಸಿಸ್ಟ್ ಆಫ್ 4 ಮೇಜರ್ ಯೂನಿಟ್ಸ್: ಇನ್ಪುಟ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೆಮೊರಿ ಯೂನಿಟ್ ಮತ್ತೆ ಔಟ್ಪುಟ್ ಯೂನಿಟ್. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. The block diagram or functional block of computer consists of 4 major units such as input unit, CPU means central processing unit, storage unit that is called memory unit, then output unit. So first one ಯಾವ್ದಪ್ಪ ಅಂದ್ರೆ input unit. Input unit ಅಂದ್ರೆ ಏನು? The input unit are used to accept raw data from the user and converted in human understandable format into machine understandable format in the form of binary, which is in the computer can digest by using any one input device. The input devices are keyboard, mouse, scanner, joystick, mic, etc. ಇವಾಗ ನೋಡಿ, the input unit are used to accept raw data. ಸೊ ನೀವು ಯಾವ್ದಾದ್ರು ಒಂದು ಇನ್ಪುಟ್ ಕೊಟ್ಟರೆ ಅಂದ್ರೆ ರಾ ಡೇಟಾ ಯಾವ್ದಾದ್ರು ಕೊಟ್ಟರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೈತಿ. ಎಕ್ಸೆಪ್ಟ್ ಮಾಡ್ಕೊಂಡು ಏನ್ ಮಾಡ್ತೈತಿ
human understandable format ಇಂದ machine understandable format ಕನ್ವರ್ಟ್ ಮಾಡಿದೆ ಬಿಕಾಸ್ ದ ಕಂಪ್ಯೂಟರ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಅವರ್ ಲ್ಯಾಂಗ್ವೇಜ್. ಕಂಪ್ಯೂಟರ್ಗೆ ನಮ್ಮ ಲ್ಯಾಂಗ್ವೇಜ್ ಯಾವುದು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಹಿಂದಿ, ಉರ್ದು, ತಮಿಳ್, ತೆಲುಗು ಯಾವ ಲ್ಯಾಂಗ್ವೇಜು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ದ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬೈನರಿ, ಅಂದ್ರೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗೋದು 0 ಮತ್ತೆ 1 ಮಾತ್ರ. ಅವಾಗ ಇನ್ಪುಟ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಇಸ್ ಯೂಸ್ ಟು ಕನ್ವರ್ಟ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್ ಇಂಟು ಮಷಿನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್. ದೆನ್ ದ ಕಂಪ್ಯೂಟರ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಯೂಸಿಂಗ್ ಎನಿ ಒನ್ ಇನ್ಪುಟ್ ಡಿವೈಸ್. ಯಾವ್ದಾದ್ರು ಒಂದು ಇನ್ಪುಟ್ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು, ಅದು ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಜಾಯ್ಸ್ಟಿಕ್, ಮೈಕ್ ಎಕ್ಸೆಟ್ರಾ. Then next one, CPU, Central Processing Unit. It is called as what? Brain or heart of the computer. ಓಕೆ, ಅದಕ್ಕೆ ಏನಂತ ಕರೀತಾರೆ? ಬ್ರೈನ್ ಅಂತಾನು ಕರೀತಾರೆ, ಸಮ್ ಟೈಮ್ಸ್ ಹಾರ್ಟ್ ಅಂತಾನು ಕರೀತಾರೆ. ಒಂದೊಂದು ಬುಕ್ಸ್ ಅಲ್ಲಿ ಒಂದೊಂದು ತರ ಇದೆ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ರೈನ್ ಆರ್ ಹಾರ್ಟ್ ಆಫ್ ದ ಕಂಪ್ಯೂಟರ್. ದೆನ್ ದ CPU ಕನ್ಸಿಸ್ಟ್ ಆಫ್ 3 ಮೇಜರ್ ಯೂನಿಟ್ಸ್. ಯಾವ್ಯಾವು? ALU, ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್, CU, ಕಂಟ್ರೋಲ್ ಯೂನಿಟ್ ಅಂಡ್ ರೆಜಿಸ್ಟರ್. ನೋಡಿ, ಸೊ ALU, CU, ರೆಜಿಸ್ಟರ್, ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಅಂಡ್ ರೆಜಿಸ್ಟರ್. ಓಕೆನಾ? ನೋಡಿ, ಸೊ ALU ಅಂದ್ರೆ ಏನು? These units are used to perform arithmetical and logical operations. The arithmetical operations are addition, subtraction, multiplication and division. It is also perform logical operations. The logical operations are and, or, and, not. ಅಂದ್ರೆ ಏನ್ ಮಾಡುತ್ತಿದ್ದು? ಅರ್ಥಮೆಟಿಕಲ್ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡಿದೆ. ಅಂದ್ರೆ ನೀವು ಯಾವ್ದಾದ್ರು ಕ್ಯಾಲ್ಕುಲೇಷನ್ಸ್ ಅನ್ನ ಕೊಟ್ರೆ ಅದನ್ನ ಪರ್ಫಾರ್ಮ್ ಮಾಡಬಹುದು ಯಾವ್ದಂದ್ರೆ ALU. ಅದ್ರ ಜೊತೆಗೆ ಲಾಜಿಕಲ್ ಆಪರೇಷನ್ಸ್ ಅಂದ್ರೆ ಅಂಡ್, ಆರ್ ಮತ್ತೆ ಯಾವ್ದಾದ್ರು ಲಾಜಿಕಲ್ ಆಪರೇಷನ್ಸ್ ಕೊಟ್ರೆ ಅದನ್ನ ಪರ್ಫಾರ್ಮ್ ಮಾಡೋದು ಯಾವ್ದಪ್ಪ ಅಂದ್ರೆ ಅದು ALU ಮಾತ್ರ. ದೆನ್ ಇಟ್ ಕಂಟ್ರೋಲ್ಸ್ ದ ಸ್ಪೀಡ್ ಆಫ್ ದೀಸ್ ಆಪರೇಷನ್ಸ್. ಈ ಎಲ್ಲಾ ಆಪರೇಷನ್ಸ್ ಅನ್ನ ಸ್ಪೀಡ್ ಕಂಟ್ರೋಲ್ ಮಾಡೋದು ಯಾವ್ದಂದ್ರೆ ಅದು ALU, ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್. ನೆಕ್ಸ್ಟ್, ಕಂಟ್ರೋಲ್ ಯೂನಿಟ್. ಇಟ್ ಕಂಟ್ರೋಲ್ಸ್ ಅಂಡ್ ಡೈರೆಕ್ಟ್ಸ್ ದ ಟ್ರಾನ್ಸ್ಫರ್ ಆಫ್ program, instruction and data between various units, and it is used to manage the computer resources. The resources are input, output and storage. Then the control unit are used to control and manage the computer resources. ಅಂದ್ರೆ ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್ಗೆ ಡೇಟಾ ಕಳಿಸಬೇಕಾದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಯಾವ್ದಪ್ಪ ಅಂದ್ರೆ ಅದು ಕಂಟ್ರೋಲ್ ಯೂನಿಟ್. ಇದೇ ಮೇನ್ ಪಾರ್ಟ್ ಆಫ್ ದಿ ಕಂಪ್ಯೂಟರ್. ಓಕೆನಾ? ದೆನ್ ರೆಜಿಸ್ಟರ್. Register is a temporary storage device used to hold recently used data and instructions. The register is also one type of memory used to hold recently used data and instruction. ಅಂದ್ರೆ ಕರೆಂಟ್ಲಿ ಪ್ರೆಸೆಂಟ್ ಆಗಿ ನಾವು ಯಾವ್ದನ್ನ ವರ್ಕ್ ಮಾಡ್ತಾ ಇದೀವಿ, ಇನ್ಸ್ಟ್ರಕ್ಷನ್ ಅನ್ನ ರನ್ ಮಾಡ್ತಾ ಇದೀವಿ, ಅದೆಲ್ಲ ಎಲ್ಲಿ ಸ್ಟೋರ್ ಅಲ್ಲಿ ಇರ್ತದೆ ಅಂದ್ರೆ ರೆಜಿಸ್ಟರ್ ದಾಗ ಸ್ಟೋರ್ ಆಗಿರ್ತೈತಿ. ಓಕೆನಾ? ಅದು ಟೆಂಪರರಿ ಪರ್ಪಸ್ ಮಾತ್ರ. ನೆಕ್ಸ್ಟ್, ಸ್ಟೋರೇಜ್ ಯೂನಿಟ್. ದ ಡೇಟಾ and the instructions required for processing have to be stored in the memory unit before the actual process starts. It holds large or huge amount of data and it measured in terms of bits or bytes. There are two types of storage devices such as primary memory and secondary memory. Nodri, storage unit andre enu? It used to store large or huge amount of data. Adralli large ಮತ್ತು huge amount of data ನಾವು store ಮಾಡಬಹುದು. Then the data and instructions required for processing have to be stored in the memory unit before the actual processing start. So ಪ್ರೊಸೆಸಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದೆಲ್ಲ ಡೇಟಾ ಎಲ್ಲಿ ಸ್ಟೋರ್ ಇರ್ತದೆ ಅಂದ್ರೆ ಸೆಕೆಂಡರಿ ಒಳಗೆ ಸ್ಟೋರ್ ಇರ್ತೈತಿ. ಯಾವಾಗ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತಿ ಇಮಿಡಿಯೇಟ್ ಸೆಕೆಂಡರಿಲಿ ಇರ್ತಕ್ಕಂಥ ಎಲ್ಲಾ ಡೇಟಾನು ಪ್ರೈಮರಿ ಮೆಮರಿ ರಿಜಿಸ್ಟರ್ ಒಳಗೆ ಬಂದು ಸ್ಟೋರ್ ಆಗ್ತೈತಿ. ಅದು ಪ್ರೊಸೆಸಿಂಗ್ ಆಗೋವರೆಗೂ. ಪ್ರೊಸೆಸಿಂಗ್ ಆಯ್ತಾ, ನೆಕ್ಸ್ಟ್ ಆ ಡೇಟಾ ಹೋಗಿ ಮತ್ತೆ ಎಲ್ಲಿ ಸ್ಟೋರ್ ಆಗ್ತೈತಿ? ಸೆಕೆಂಡರಿ ಮೆಮರಿ ಒಳಗೆ ಹೋಗಿ ಸ್ಟೋರ್ ಆಗ್ತೈತಿ. ದೆನ್ ದ ಮೆಮರಿ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಆರ್ ಬೈಟ್ಸ್. ಒಳಗಡೆ ಅದನ್ನ ಮೆಜರ್ ಮಾಡ್ತಾರೆ. ಓಕೆ, ದೆನ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಟೋರೇಜ್ ಡಿವೈಸಸ್, ಪ್ರೈಮರಿ ಮೆಮರಿ, ಸೆಕೆಂಡರಿ ಮೆಮರಿ. ಓಕೆ, then output andre ಏನು? It accept processed data from the CPU and converted in machine understandable format into human understandable format. ನೋಡಿ, it accept processed data. output ಏನ್ ಮಾಡ್ತೈತಿ? ಪ್ರೊಸೆಸ್ ಆಗಿರ್ತಕ್ಕಂಥ ಅಂದ್ರೆ ಪ್ರೊಸೆಸ್ಡ್ ಆಗಿರ್ತಕ್ಕಂಥ ಡೇಟಾನ ಅಕ್ಸೆಪ್ಟ್ ಮಾಡ್ಕೋತೈತಿ. ಅಂದ್ರೆ ಅದು ಇನ್ಪುಟ್ ಇಂದ ತಗೋತು, ರಾ ಡೇಟಾ ತಗೋತೈತಿ. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನ್ ಮಾಡ್ತೈತಿ? ಆ ಡೇಟಾನ ಪ್ರೊಸೆಸ್ ಮಾಡ್ತೈತಿ. ಪ್ರೊಸೆಸ್ ಆದ್ಮೇಲೆ ಇಲ್ಲಿ ಬರ್ತಕ್ಕಂಥ ಡೇಟಾ ಯಾವ್ದಪ್ಪ ಅಂದ್ರೆ ಪ್ರೊಸೆಸ್ಡ್ ಡೇಟಾ. ಓಕೆ, ದೆನ್ it is used to convert machine understandable format into human understandable format. Why? Because the user cannot understand machine level language. User ಯಾವ್ದು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬೈನರಿ, ದಟ್ ಈಸ್ 0s and 1 ಫಾರ್ಮ್ ಒಳಗೆ ಇರ್ತೈತಿ. ಅದಕ್ಕೆ ಅದು ಯೂಸರ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಔಟ್ಪುಟ್ ಅದನ್ನ ಏನು ಕನ್ವರ್ಟ್ ಆಗಿ ಮಾಡ್ತೈತಿ? ಮಷಿನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್ ಇದ್ದದನ್ನ
ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್ ಹಾಕಿದ್ರೆ ಅಂದ್ರೆ ನಮ್ದು ರೆಗ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಮಾಡ್ತೈತಿ. ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಬೈ ದ ಯೂಸರ್. ಓಕೆ, ವಿಚ್ ಈಸ್ ದ ಯೂಸರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ಯೂಸಿಂಗ್ ಎನಿ ಒನ್ ಔಟ್ಪುಟ್ ಡಿವೈಸ್. ಓಕೆ, ಯಾವ್ದಾದ್ರು ಒಂದು ಔಟ್ಪುಟ್ ಡಿವೈಸ್ ಅದು ಯೂಸರ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ತೈತಿ, ಆ ಲ್ಯಾಂಗ್ವೇಜ್ ಯೂಸರ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೈತಿ. ಓಕೆ, ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಡಿವೈಸಸ್ ಈಸ್ ಮಾನಿಟರ್ ಅಂಡ್ ಅದರ್ ಡಿವೈಸಸ್ ಆರ್ ಪ್ರಿಂಟರ್ ಅಂಡ್ ಸ್ಕ್ಯಾನರ್. ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಡಿವೈಸ್ ಯಾವ್ದಪ್ಪ ಅಂದ್ರೆ ಅದು ಮಾನಿಟರ್. ಅದರ್ ಔಟ್ಪುಟ್ ಡಿವೈಸಸ್ ಯಾವ್ದು ಅಂದ್ರೆ ಪ್ರಿಂಟರ್ ಮತ್ತೆ ಸ್ಪೀಕರ್. ಸೊ ದಿಸ್ is called as what? Block diagram of computer. In your main exam they may ask 5 marks very important question. ಪ್ರತಿ ವರ್ಷ ರಿಪೀಟ್ ಆಗೋ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ಬ್ಲಾಕ್ ಡೈಗ್ರಾಮ್ ಆಫ್ ಕಂಪ್ಯೂಟರ್. ಓಕೆನಾ? ಸೊ ಈ ಡೈಗ್ರಾಮ್ ಅನ್ನ ತೆಗೆದು ಇದನ್ನ ನೀವು ನೋಟ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಈಸಿಯಾಗಿ 5 marks ತಗೋಬಹುದು. ಓಕೆ, ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ಓಕೆ, so in next class I'll discuss evolutions of computer, means history of computer. Okay, so thank you for watching. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್.